ತುಂಬ ಜನ ಆಸ್ಪಿರೆಂಟ್ಸು ಪಿ.ಸಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ ನೇಮಕಾತಿಗಾಗಿ. ಅಂದರೆ ಸಿವಿಲ್ ಆಗಿರ್ಬೋದು, ಈಗ CRDR. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಅದು ಬರ್ತಾ ಇರುತ್ತೆ. ಮೊನ್ನೆ ಅಷ್ಟೇ ರೀಸೆಂಟಾಗಿ ವೆಬ್ಸೈಟನ್ನು ಸ್ಟಾಪ್ ಮಾಡಿ ಅದನ್ನು ರೆಡಿ ಮಾಡಿದ್ದಾರೆ. ಅದಾದಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ಅಂತಂದರೆ ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಲಾಸ್ಟ್ ಟೈಮ್ ನಾವು KAಗೆ ವಿಸಿಟ್ ಮಾಡಿದಾಗ ನಿರ್ದೇಶಕರಿಗೆ ಮನವಿಯನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಟೆಕ್ನಿಕಲ್ ಪ್ರಾಬ್ಲಮ್, ತಾಂತ್ರಿಕ ದೋಷದಿಂದಾಗಿ ಅಪ್ಲಿಕೇಶನನ್ನು ತುಂಬ ಜನ ಸರಿಯಾಗಿ ಹಾಕೋದಕ್ಕಾಗಿಲ್ಲ. ಸೊ ಹಾಗಾಗಿ ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಆ್ಯಂಡ್ ಎಡಿಟ್ ಆಪ್ಷನ್ ಬಗ್ಗೆ ತುಂಬ ಜನಕ್ಕೆ ಇನ್ನೂ ಕೂಡ ಡೌಟ್ ಇದೆ. ಯಾಕೆಂತಂದ್ರೆ ಸುತ್ತಮುತ್ತಲು ಇರುವಂಥವ್ರು ಕೆಲವು ನೋಟಿಫಿಕೇಶನ್ ಇದೆ, ಒಂದು ಬಾರಿ ನೀವು ಅಪ್ಲಿಕೇಶನ್ ಅನ್ನು ಸರಿಯಾಗಿ ಹಾಕಬೇಕು, ಮತ್ತೆ ಪುನಃ ತಿದ್ದುಪಡಿಗೆ ಅವಕಾಶ ಇರಲ್ಲ ಅಂತ. ಬಟ್ ಆದರೂ ಕೂಡ KA ವೆಬ್ಸೈಟ್ ಅಲ್ಲಿ ತಾಂತ್ರಿಕ ದೋಷಗಳ ಕಾರಣದಿಂದಾಗಿ ಹಲವಾರು ಜನ ಸರಿಯಾಗಿ ಅಪ್ಲಿಕೇಶನ್ ಫಿಲ್ ಮಾಡಿದ್ರು ಕೂಡ ಅದು ಟೆಕ್ನಿಕಲಿ ಎರರ್ಸ್ ಆಗಿದೆ. ಸೊ ಆ ಕಾರಣಕ್ಕೆ ಎಡಿಟ್ ಆಪ್ಷನ್ಗೆ ನಾವು ಕೇಳ್ಕೊಂಡಿದ್ವಿ, ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಅಪ್ಲಿಕೇಶನ್ ಡೇಟ್ ಅಂದ್ರೆ ಕಂಪ್ಲೀಟ್ ಆದ್ಮೇಲೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅದಕ್ಕೆ ನಾವು ಮತ್ತಷ್ಟು ಒತ್ತಡವನ್ನು ಹಾಕುವಂತ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಈಗ ನೋಡಿ, ಎಡಿಟ್ ಆಪ್ಷನ್ ಕೇಳ್ತಾ ಇರುವಂತದ್ದು ಉದ್ದೇಶಪೂರ್ವಕವಾಗಿ ಆದಂತ ತಪ್ಪುಗಳಿಗೆಲ್ಲ ತಾಂತ್ರಿಕ ದೋಷದಿಂದ ವೆಬ್ಸೈಟ್ ಅಲ್ಲಿ ಕೆಲವರೀಗ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ರಿಜಿಸ್ಟರ್ ನಂಬರು ಕೆಲವೊಂದು ಸಮಸ್ಯೆ ಆಗಿದೆ, ಕೆಲವೊಂದು RD ನಂಬರ್ಗಳು ತಗೊಂಡಿರಲಿಲ್ಲ, ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗಿತ್ತು, ಇನ್ನು ಕೆಲವ್ರದ್ದು ಸರಿಯಾಗಿ ಪರ್ಸೆಂಟೇಜ್ ಫಿಲ್ ಮಾಡಿದ್ರು ಮತ್ತೆ ಸಬ್ಮಿಟ್ ಮಾಡೋ ಟೈಮಲ್ಲಿ ರಾಂಗ್ ಆಗಿದೆ. ಸೊ ಅದಕ್ಕೆ ಕೇಳಿರುವಂಥದ್ದು. ಯಾಕಂದ್ರೆ ಮತ್ತೆ ಫೀಸ್ ಕಟ್ಟೋದಕ್ಕೆ ಎರಡೆರಡು ಬಾರಿ, ಈಗ ದುಬಾರಿ ಪರೀಕ್ಷಾ ಶುಲ್ಕ ಕೂಡ ಇದೆ. ಸೊ ಅದನ್ನು ಹೊರತುಪಡಿಸಿ KPSCಯ ಒಂದು SDFE ನೇಮಕಾತಿ ಬಗ್ಗೆ ಕೇಳ್ತಾ ಇದ್ರಿ. ನೋಡಿ, KPSC SDFE ನೇಮಕಾತಿಗಳನ್ನ ಅಂದ್ರೆ ಲೈಕ್ ಈಗ ಏನು KPSC ನಿರ್ಧಾರ ಮಾಡಿದೆ ಅಂತಂದ್ರೆ ಗ್ರೂಪ್ A ಗ್ರೂಪ್ B ಮಾತ್ರ ನಾವು ರೆಕ್ರೂಟ್ಮೆಂಟ್ ಮಾಡಿ ಕೆಲವು ಗ್ರೂಪ್ C ನೇಮಕಾತಿಗಳನ್ನ KA ಕೊಡೋದು ಅಂತ. ಹಂಗೇನಾದ್ರೂ KPSC ಹಿಂದೆ ನಡೆಸ್ತಾ ಇದ್ದಂತ SDFE ಪರೀಕ್ಷೆಗಳನ್ನ KA ಕೊಟ್ರೆ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಆಗುತ್ತೆ. ಅಂದ್ರೆ KPSC SDFE ಸಿಲೆಬಸ್ ಬೇರೆ ಇದೆ. ಅಂದ್ರೆ ಪೇಪರ್ 1 GK, ಪೇಪರ್ 2 ಕಂಪ್ಲೀಟ್ ಒಂದು ಕನ್ನಡ ಗ್ರಾಮರ್ ಇರುತ್ತೆ, ಇಲ್ಲ ಇಂಗ್ಲಿಷ್ ಗ್ರಾಮರ್ ಆದ್ರೂ ಇರುತ್ತೆ ಪೇಪರ್ 2 ಸ್ಪೆಸಿಫಿಕ್. ಬಟ್ KA ಬಂತು ಅಂದ್ರೆ ಇಂಗ್ಲಿಷು, ಕನ್ನಡ ಮತ್ತು ಕಂಪ್ಯೂಟರ್ 3 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಪೇಪರ್ 2, ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಸೊ ಇದು ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ನೋಡಿ, ಅದರ ಬಗ್ಗೆ ನಾವಿನ್ನು ಅಧಿಕೃತವಾಗಿ KPSC ಮಾಹಿತಿ ಪಡೆದಿಲ್ಲ. ಸೊ ಏನಾಗುತ್ತೆ, ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು. ಸೊ ಅದನ್ನ ನೋಡೋಣ. ಅಂಡ್ ಅದರ ಜೊತೆ ಇನ್ನು ಜುಲೈ ಮಂತು ಅಂದ್ರೆ ಈಗ ಬರುವ ತಿಂಗಳಲ್ಲಿ ಬಹಳಷ್ಟು KA ಕಡೆಯಿಂದ ನೋಟಿಫಿಕೇಶನ್ಸ್ ಆಗುತ್ತಿದೆ. ಎಸ್ಪೆಷಲಿ VAO ಆಗಿರ್ಬೋದು, ಬೇರೆ ಕ್ರೈಸ್ ರೆಕ್ರೂಟ್ಮೆಂಟ್ ಬೇರೆದೆಲ್ಲ ಇದೆ. ಅದನ್ನು ಹೊರತುಪಡಿಸಿ KPSC ಕೂಡ ಆಗಸ್ಟ್ ನಂತರ ಇನ್ನೇನು KS ನೋಟಿಫಿಕೇಶನ್ ಅಂತ ಹೇಳ್ತಾ ಇದ್ರೆ, ಸೊ ಅದು ಬಹುತೇಕ ಇನ್ನು ಅಧಿಕೃತ ಇಲ್ಲ. ಯಾಕೆಂದ್ರೆ ಈಗಿರೋ KS ನೋಟಿಫಿಕೇಶನ್ ಇನ್ನು ಪ್ರೊಸೆಸ್ ಮುಗ್ದಿಲ್ಲ, ಇನ್ನು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಕೇಸು. ಸೊ ಇನ್ನು ಹಲವಾರು ಫೈನಲ್ ಲಿಸ್ಟ್ ಬಿಡೋದಿದೆ, ACCRD ಅವೆಲ್ಲ ಪೆಂಡಿಂಗ್ ಇದೆ. ಸೊ ಅದಾದ್ಮೇಲೆ ಮೇ ಬಿ ಮಾಡ್ಬೋದು. ಬಟ್ ನಾವು ಕೇಳಿರುವಂಥದ್ದು 5th ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿ OMR ಅನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವಂಥ ವಿಧಾನಗಳನ್ನ ಮಾಡಿ ಆಸ್ ಪರ್ KA ರೀತಿ ನೀವು ಕೂಡ ಎಕ್ಸಾಮಿನೇಷನ್ಸ್ಗಳನ್ನ ಕಂಡಕ್ಟ್ ಮಾಡಿ ಅಂತ ಕೇಳಿದ್ದೀವಿ. ಸೊ ಅದನ್ನ ಮಾಡಿದ್ರೆ ಮಾತ್ರ ನೇಮಕಾತಿಗಳಿಗೆ ಒಂದು ಬೆಲೆ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದನ್ನ ಹೊರತುಪಡಿಸಿ PC ಆಸ್ಪಿರೆಂಟ್ಸ್ ನೋಡಿ, ಪದೇ ಪಾಪ ಕರೆ ಮೆಸೇಜ್ ಮಾಡ್ತಾ ಇರ್ತೀರಾ. ಒಂದು ರಿಕ್ವೆಸ್ಟ್ ನಿಮಗೆ, ಅಪ್ಲಿಕೇಶನ್ ಡೇಟ್ ಮುಗಿಯೋವರೆಗೂ ಸ್ವಲ್ಪ ಕಾಯಿರಿ ಆಯ್ತಾ. ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಹಾಕಿ. ನಿಮ್ಗೆ ಏನಾದರೂ ಅಷ್ಟು ಡೌಟ್ ಇದ್ರೆ ನಾನು ಇವತ್ತು ಸಂಜೆ ಒಳಗೆ ಕ್ಲಾರಿಟಿ ಮಾಡ್ತೀನಿ. ನಿನ್ನೆ ಕೂಡ ನಮ್ಮ ಹಲವಾರು ಜನ ಆಸ್ಪಿರೆಂಟ್ಸ್ ತಂಡ KA ಕಚೇರಿ ಭೇಟಿ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಾಗಿ. ಅಂದ್ರೆ PC ಅರ್ಜಿ ದಿನಾಂಕವನ್ನ ಮುಂದೂಡಿಕೆ ಮಾಡಿ ಮತ್ತು ಎಡಿಟ್ ಆಪ್ಷನ್ ಅನ್ನು ಕೊಡಿ ಅಂತೇಳಿ. ಸೊ ಅದಕ್ಕೆ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಬಟ್ ಅಧಿಕೃತವಾಗಿ ನಾವು ಕೊಡ್ತೀವಿ ಅನ್ನೋದು ಅವ್ರು ಹೇಳ್ತಾ ಇಲ್ಲ. ಸೊ ಅದನ್ನ ನಾವು ಅವರ ಟ್ವೀಟ್ ಮೂಲಕ ಒಂದು ತಿಳಿಸಿ ಅಂತ ಕೂಡ ಮಾಹಿತಿಯನ್ನ ಕೇಳಿದೀವಿ. ನೀವು ಟ್ವೀಟ್ ಮೂಲಕ ಈ ರೀತಿ ತಾಂತ್ರಿಕ ಸಮಸ್ಯೆಗಳಿಂದ ಅಟ್ಲೀಸ್ಟ್ ಒಂದು 4-5 ಡೇಸ್, ಅಟ್ಲೀಸ್ಟ್ 1 ವೀಕ್ ಮುಂದೂಡಿ 1-2 ದಿನ ಎಡಿಟ್ ಆಪ್ಷನ್ ಕೊಡಿ ಅಂತ ಕೇಳಿದೀವಿ. ಸೊ ಒಟ್ಟಾರೆ ಇಷ್ಟೆಲ್ಲ ವಿಚಾರಗಳು. ಅಂಡ್ ಇದ್ರ ಜೊತೆ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ ES ಆಗಿರ್ಬೋದು, ವಾರ್ಡನ್ನು, ಇನ್ನು ಬೇರೆ ಹಲವಾರು ಪ್ರಮುಖ ನೇಮಕಾತಿಗಳಿದೆ. ಸೊ ದಯವಿಟ್ಟು ಡೋಂಟ್ ವೇಸ್ಟ್ ಟೈಮ್, ಪ್ರಿಪರೇಷನ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಅವಕಾಶ ಮತ್ತೆ ನಿಮ್ಗೆ ಇನ್ನೂ ಎಷ್ಟು ವರ್ಷಕ್ಕೂ ಸಿಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಈಗಿರುವ ಸರ್ಕಾರ ಮನಸ್ಸು ಮಾಡಿದೆ. ಮುಂಬರುವ ಸರ್ಕಾರಗಳು ಯಾವ ರೀತಿ ಇರುತ್ತೆ, ಅಲ್ಲಿ ಎಷ್ಟು ಖಾಲಿ ಹುದ್ದೆ ಇರುತ್ತೆ, ಆಗುತ್ತಾ ಇಲ್ವೋ ನೋಟಿಫಿಕೇಶನ್ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಅಂಡ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಓದ್ತಾ ಇರುವಂತವ್ರಿಗೆ ಒಂದು ಕಿವಿ ಮಾತು ಅಂದ್ರೆ, ಆಲ್ಮೋಸ್ಟ್ KPSCಗೆ ಪ್ರಪೋಸಲ್ ಹೋಗಿದೆ, KPSCನೇ ಮಾಡುವಂತ ಸಾಧ್ಯತೆ ಇದೆ. ಅಂಡ್ ವಾರ್ಡನ್ ಕೂಡ ಅಷ್ಟೇ, ಅದು ಕೂಡ ಹೋಗಿದೆ. ಸೊ ಅದರ ಜೊತೆ ಬೇರೆ ಈ ಲ್ಯಾಡ್ ಸರ್ವೇರ್ದು ಕೂಡ C&R ರೂಲ್ಸ್ ನಡೀತಾ ಇದೆ, ಅದು ಕೂಡ ರೆಕ್ರೂಟ್ಮೆಂಟ್ ಆಗುತ್ತೆ. ಅದನ್ನ ಹೊರತುಪಡಿಸಿ KA ಇಂದ ವಿವಿಧ ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವಂತಹ SDFE ಬೇರೆ ಹುದ್ದೆಗಳದ್ದು ರೆಕ್ರೂಟ್ಮೆಂಟ್ ಇನ್ನು 2 ತಿಂಗಳಲ್ಲಿ ಎಲ್ಲವೂ ಕೂಡ ಆಗುತ್ತೆ. ಆಲ್ಮೋಸ್ಟ್ ಸರ್ಕಾರ ಒಂದು 6 ಮಂತ್ ಡೆಡ್ಲೈನ್ ಫಿಕ್ಸ್ ಮಾಡಿದೆ. 6 ತಿಂಗಳ ಒಳಗಾಗಿ ಎಲ್ಲ ಒಂದು 72,000 ಹುದ್ದೆಗಳ
ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಸರ್ಕಾರ ಅಂದ್ರೆ ವಿವಿಧ ಇಲಾಖೆಗಳು ಮುಗಿಸಬೇಕು ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟಿರುವಂಥದ್ದು. ಅದರ ಪ್ರಕಾರವಾಗಿ ಸರ್ಕಾರ ಖಂಡಿತವಾಗಿ ಶೀಘ್ರವಾಗಿ ತನ್ನ ಏನೇನು ಬಾಕಿ ಇರೋ ಹುದ್ದೆಗಳಿದೆ ಅದನ್ನ ಅಂದ್ರೆ ಫುಲ್ಫಿಲ್ ಮಾಡ್ಕೊಳ್ಳುವಂತ ಭರ್ತಿ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದೆ ಈಗ ಆಲ್ರೆಡಿ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಈಗಿರುವಂತ ಸರ್ಕಾರಕ್ಕೆ ಮುಂಬರುವ ಕೆಲವೊಂದಷ್ಟು ಚುನಾವಣೆಗಳು ತುಂಬಾ ಇಂಪಾರ್ಟೆಂಟ್ ಅಂಡ್ ಅಪ್ಕಮಿಂಗ್ 2028 ಎಲೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವ್ರು ಆಬ್ವಿಯಸ್ಲಿ ಮಾಡಲೇಬೇಕು. ಅಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ PSI ರಿಕ್ರೂಟ್ಮೆಂಟ್ ಕೂಡ ಪಾಸಿಬಲ್ ಇದೆ, ಅದು ಕೂಡ KA ಅವರೇ ಮಾಡ್ತಾರೆ. ಸೊ ಒಟ್ಟಾರೆ ಇಷ್ಟು ಅವಕಾಶಗಳಿದೆ. ಅಂಡ್ ಇನ್ನೊಂದು KA ಒಂದು ಬೋರ್ಡ್ ಅಲ್ಲಿ ಪ್ರಸನ್ನ ಕುಮಾರ್ ಸರ್ ಇರೋವರೆಗೂ ಕೂಡ ನೇಮಕಾತಿಗಳಲ್ಲಿ ಯಾವುದೇ ಅಕ್ರಮಗಳ ಒಂದು ಆಗುವಂಥದ್ದು ಯಾವ ಸಾಧ್ಯತೆಗಳು ಇರಲ್ಲ. ಸೊ ಕ್ಲೀನ್ ಆಗಿ ರಿಕ್ರೂಟ್ಮೆಂಟ್ಗಳಾಗುತ್ತೆ, ಅವಕಾಶಗಳು ಪದೇ ಪದೇ ಸಿಗಲ್ಲ. ಅಂಡ್ VAO ಕಳೆದ ಬಾರಿ 1000 ಹುದ್ದೆ ಇತ್ತು, ಕಾಂಪಿಟೇಷನ್ ಹಂಗಿತ್ತು. ಬಟ್ ಈ ಬರೀ 500 ಇದೆ, ಕಾಂಪಿಟೇಷನ್ ಕಳೆದ ಬಾರಿಗಿಂತ ಡಬಲ್ ಇರುತ್ತೆ. ಸೊ ಸ್ಟ್ಯಾಂಡರ್ಡ್ ಆಗಿ ಪ್ರಿಪ್ರೇಷನ್ ಮಾಡಿ. ಅಂಡ್ ಜಿಲ್ಲಾವಾರ ಹುದ್ದೆಗಳ ವಿವರಗಳನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಒಟ್ಟಾರೆ ಎಲ್ಲ ಮಾಹಿತಿ ಇದೆ. ಧನ್ಯವಾದ.